ಡಿ.ಕೆ. ಸುರೇಶ್ ಅವರು ಸರಳ ವ್ಯಕ್ತಿ, ಮತ್ತೆ ಎಲ್ಲರ ನಾಡಿ ಮಿಡಿತಗಳನ್ನ ತಿಳ್ಕೊಂಡಿರೋಂಥ ವ್ಯಕ್ತಿ. ಯಾರೇ ಒಬ್ಬ ಕಾಮನ್ ಪರ್ಸನ್ ಸರ್ ನನ್ಗೆ ಈ ಥರ ಆಗಿದೆ, ನನ್ಗೆ ಈ ಥರ ತೊಂದರೆ ಆಗಿದೆ ಅಂತಂದರೆ ಮೊದಲನೇ ವ್ಯಕ್ತಿಯಾಗಿ ನಿಂತ್ಕೊಂಡು ಒಂದು ಫೋನ್ ಕಾಲ್ ಅಟೆಂಡ್ ಮಾಡಿ ಅವರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋ ಅಂಥ ವ್ಯಕ್ತಿ. ಯಾಕಂದ್ರೆ ನಾನು ಸುಮಾರು ಒಂದು ಕನಕಪುರಕ್ಕೆ ಹೋದಾಗ ಸುಮಾರು ಜನಗಳ ಬಾಯಲ್ಲಿ ಕೇಳಿದ್ದೀನಿ. ಮತ್ತು ಬೇರೆ ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಹೋದಾಗೂ ಅವ್ರ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯಗಳನ್ನ ಕೇಳಿದ್ದೀನಿ. ಆದ್ದರಿಂದ ತುಂಬ ಸರಳ ವ್ಯಕ್ತಿ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಡಿ.ಕೆ. ಸುರೇಶ್ ಅವ್ರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಎಷ್ಟು ಜನ ಎಂ ಪಿಗಳಿದಾರೋ ಅನ್ನೋದಕ್ಕಿಂತ ಒಬ್ಬ ನಮ್ಮ ಕರ್ನಾಟಕದಿಂದ ನಿಂತಿರೋ ಅಂಥ ಡಿ.ಕೆ. ಸುರೇಶ್ ಅವರು ನಮ್ಮ ಕರ್ನಾಟಕಕ್ಕೆ ಇಂಥ ಸವಲತ್ತು ಬೇಕು ಅಂತೇಳಿ ಲೋಕ ಅದಾಯತಲ್ಲಿ ನಿಂತ್ಕೊಂಡು ಅವ್ರದ್ದು ಏನು ಪ್ರಾಬ್ಲಮ್ ಇದೆ, ನಮ್ಮ ಕರ್ನಾಟಕಕ್ಕೆ ಏನು ಬೇಕು ಅನ್ನೋದನ್ನ ಒತ್ತಿ ಕೇಳಿರೋ ಅಂಥ ಮನುಷ್ಯ. ಅದರಿಂದ ನಾನು ಡಿ.ಕೆ. ಸುರೇಶ್ ಅವ್ರನ್ನ ತುಂಬಾ ಇಷ್ಟಪಟ್ಟು ಅವ್ರಿಗೆ ಎಲ್ಲರೂ ದಯವಿಟ್ಟು ಮತ ಹಾಕಿ ಅಂತ ನಾನು ಕೇಳ್ಕೊತೀನಿ. ಡಿ.ಕೆ. ಸುರೇಶ್ ಅವರು ಅಂದರೆ ಎಲ್ಲರಿಗೂ ಹುಟ್ಟು, ಹಳ್ಳಿಯವ್ರಿಗೂ ಹುಟ್ಟು. ಅವ್ರು ಕೆಲಸ ಮಾಡಿಸಿದ್ರೆ ಎಲ್ಲ ಮಾಡಿಸಿದ್ರೆ. ಮಂಜುನಾಥ್ ಅವ್ರು ಅಂದರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಈ ಜನರೆಲ್ಲ ಓದಿಯವ್ರಿಗೆ ಎಕ್ಸಾಮ್ ಕೊಟ್ಟು, ಹಳ್ಳಿ ಜನಕ್ಕೆ ಇಲ್ಲಿ ಸಿಟಿಯವ್ರಿಗೆ ಕೊಟ್ಟು, ಹಳ್ಳಿ ಕಡೆ ಯಾರಿಗೂ ಗೊತ್ತಿಲ್ಲ. ಮಂಜುನಾಥ್ ಅಂದರೆ ಅಷ್ಟು ಪರಿಚಯನೂ ಇಲ್ಲ ಯಾರಿಗೂ. ಡಿ.ಕೆ. ಸುರೇಶ್ ಅವರು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾರೇ ಕೆಲಸ ಇರ್ಬೋದು, ರೋಡ್ ಇರ್ಬೋದು, ಮೋರಿ ಇರ್ಬೋದು, ರಸ್ತೆ ಪಾರ್ಕಿಂಗು, ಏನೇ ಮನೆಗಳಿರ್ಬೋದು, ಕೈಗಳು ಕೊಡೋರು ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅಕ್ಕಿದು ಇರ್ಬೋದು, ಬಸ್ಸುಂದು ಇರ್ಬೋದು, ಪ್ರತಿಯೊಂದು ಯಾರೇ ಸೌಲಭ್ಯ ಕಾಂಗ್ರೆಸ್ಸಿಂದ ಇಲ್ಲಿ ಬಂದಿದೆ. ಕನಕಪುರ ತಾಲೂಕಲ್ಲಿ ಯಾರೇ ಕೇಳೋದು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಬೇರೆ ಪಾರ್ಟಿಯಲ್ಲಿ ಯಾರೂ ಇಲ್ಲ, ಅವ್ರಿಗೆ ಆಪೋಸಿಟ್ ಯಾರೂ ಇಲ್ಲ ಇಲ್ಲಿ. ಪಕ್ಕ ಅವರಿಗೆ ಹೇಳೋದು. ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು ಗಟ್ಟಿಯಾಗಿ ನಿಂತಿದ್ದಾರೆ. ಅದಕ್ಕೆ ಅವ್ರನ್ನ ಬಂಡೆ ಅಂತ ಕರೆಯೋದಿಲ್ಲ ಅವರು ಕನಕಪುರ ತಾಲೂಕಲ್ಲಿ. ಅವ್ರಿಬ್ರು ಅಣ್ಣ ತಮ್ಮ ಫುಲ್ ಗಟ್ಟಿಯಾಗಿ ನಿಂತಿದ್ದಾರೆ. ಅವ್ರು ಏನೇ ಕೇಳಿದ್ರೆ ಯಾರಿಗೂ ಎದಲ್ಲ. ಅವರು ಯಾರಿಗೆ ಬೇಕಾದ್ರೂ ಭಯ ಇದೆ, ಅವ್ರಿಗೆ ಭಯ ಅನ್ನೋದೇ ಇಲ್ಲ. ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಅಂತ ನಮ್ಮ ಕನಕಪುರ ತಾಲೂಕಲ್ಲಿ ಧೈರ್ಯ. ಅದಕ್ಕೆ ನಮ್ಮ ಕನಕಪುರ ತಾಲೂಕು ಜನ ಅವ್ರಿಬ್ರು ಬಿಟ್ಟರೆ ಇನ್ಯಾರಿಗೂ ಓಟ್ ಹಾಕಲ್ಲ. ನಾವು ಈ ಸಲ ಕಾಂಗ್ರೆಸ್ ಪರವಾಗಿ ಮಾಡ್ಬೇಕು ಅಂತ ಇದೀವಿ. ಕಾರಣ ಇಷ್ಟೇ, ನೀವೇ ನೋಡ್ದಂಗೆ ರೀಸೆಂಟ್ ಆಗಿ ಎಲೆಕ್ಟ್ರಲ್ ಬಾಂಡು ಸ್ಕ್ಯಾಮ್ ನಿಮ್ಗೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ರಫೇಲ್ ಆಗಿದೆ. ನಮ್ದು GDP ಗ್ರೋತ್ ಬರೇ ಇವಾಗ ಹೆಂಗಾಗುತ್ತೆ ಅಂದ್ರೆ 100 ಜನದಲ್ಲಿ 5 ಜನ ಜಾಸ್ತಿ ದುಡ್ಡಿದ್ರು 100 ಜನ ಕಂಪೇರ್ ಮಾಡಿದಾಗ ನಿಮ್ಗೆ 100 ಜನದ ಜಾಸ್ತಿ ಅಂತಾನೆ ಕಾಣಿಸುತ್ತೆ. ಅದ್ರಲ್ಲಿ 5 ಜನ ಬೆಳೆದಿರೋದು, ಇನ್ನು ಮಿಕ್ಕಿದ 95 ಜನ ಕಡಿಮೆನೇ ಇರ್ತಾರೆ. ಅದೆಲ್ಲ ನಿಮ್ಗೆ ನೀವು ಅರ್ಥ ಮಾಡ್ಕೋಬೇಕಾದ ಸಿಚುವೇಶನ್. ಈ ತರ ಆಯ್ತೈತೆ ನಡೀತೈತೆ ಅಂತ. ಅದ ಕೆಲವರು ಹಿಂದುತ್ವ ಅನ್ನೋದ್ರನ್ನ ಮೇನ್ ಪಾಯಿಂಟ್ ಆಗಿ ತೋರಿಸ್ಕೊಂಡು ಎಲೆಕ್ಷನ್ ಮಾಡ್ತಾ ಅದನ್ನ ಜನರನ್ನ ಎಲ್ಲ ಮೂಢನಂಬಿಕೆಗೆ ತಳ್ತಾ ಇದಾರೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪರವಾಗಿ ಮಾಡ್ಬೇಕು ಅಂತ ಇದ್ದೀವಿ. ಕಾರಣ ಇಷ್ಟೇ, ನಿಮ್ಗೆ ಡಿ.ಕೆ. ಸುರೇಶ್ ಅವರು ವಿರೋಧ ಪಕ್ಷದಲ್ಲಿದ್ದೆ, ನಿಮ್ಗೆ ಗೊತ್ತಿರಂಗೆ ಅನುದಾನ ಜಾಸ್ತಿ ತಂದಿರೋಂಥ ಒಬ್ಬ MP ಅವರು. ಸೊ ನಾವು ಅವ್ರ ಪರವಾಗಿ ಮಾಡಿದ್ರೆ ನೆಕ್ಸ್ಟ್ ಏನಾದ್ರು ಸರ್ಕಾರ ಬಂದ್ರೆ ಇನ್ನೂ ಒಳ್ಳೇದು ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್.